ದೀಪಾವಳಿ ಅಂದ್ರೇನೆ ಎಲ್ರ ಮನೇಲೂ ಸಂಭ್ರಮ ಸಡಗರ ಇದ್ದೇ ಇರುತ್ತೆ. ಈ ಬೆಳಕಿನ ಹಬ್ಬದಲ್ಲಿ ಕತ್ಲು ಸರಿದು ಹೊಸ ಬೆಳಕು ನಿಮ್ ಲೈಫ್ ಅಲ್ಲೂ ಮೂಡ್ಲಿ ಅಂತ ಹೇಳ್ತಾ ದೀಪಾವಳಿ ಹಬ್ಬದ ಶುಭಾಶಯಗಳು. ಒಬ್ಬೊಬ್ರು ಮನೇಲಿ ಒಂದೊಂದು ತರ ಆಚರಣೆನ ಮಾಡ್ತೀವಿ. ಅದ್ರಲ್ಲೂ ನಮ್ಮ ಮನೇಲಿ ಇನ್ನೂ ವಿಶೇಷ. ಯಾಕಂದ್ರೆ ಚಿಕ್ಕಮಂಗ್ಳೂರಲ್ಲಿರೋ ದೇವಿರಮ್ಮ ಬೆಟ್ಟ ಎಲ್ರು ಕೇಳಿರ್ತೀರಾ, ಅದಕ್ಕೆ 5 ತರದ ಆರತಿನ ಮಾಡ್ತೀವಿ. ಬಾಳೆಹಣ್ಣಿನ ಆರತಿ, ತುಪ್ಪದ ದೀಪನ ಹಚ್ಚಿ ಬಾಳೆಹಣ್ಣಿನ ಆರತಿ ಮಾಡ್ತೀವಿ. ಹಾಗೆ ಎಳ್ಳಿನ ಆರತಿ ಮಾಡ್ತೀವಿ. ವಿಶೇಷವಾಗಿರುವಂತ ಕಣದ ಆರತಿ, ಹಾಗೆ ಕಳಸದ ಆರತಿ, ಹಾಗೆ ಕರ್ಪೂರದ ಆರತಿ ಅಂತ ಈ ತರ 5 ವಿಧವಾದ ಆರತಿಗಳನ್ನ ಮಾಡಿ ದೇವರಿಗೆ ಅರ್ಪಣೆ ಮಾಡ್ತೀವಿ. ಈ ಹಬ್ಬಗಳು ಅಂದ್ರೆ ವರಮಹಾಲಕ್ಷ್ಮಿ, ದಸರಾ, ದೀಪಾವಳಿ ಹಬ್ಬಗಳು ಯಾಕಪ್ಪ ಬರ್ತವೆ ಅಂದ್ರೆ ಕುಟುಂಬದವರು ಎಲ್ಲ ಸೇರಿ ಸಂತೋಷ ಹಾಗೆ ಸಮೃದ್ಧಿ ತರಲಿ ಅಂತ ಈ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ತುಂಬಾ ಸಿಂಪಲ್ ಆಗಿ ಮಾಡಿರುವಂತ ಡೆಕೋರೇಷನ್ ಆದ್ರೂ ತುಂಬಾ ಅದ್ಭುತವಾಗಿ ಬಂದಿದೆ. ದೀಪಾವಳಿ ವಿಶೇಷನೇ ದೀಪ ಹಚ್ಚೋದಲ್ವಾ, ಮನೆ ಮುಂದೆ ಈ ತರ ಡೆಕೋರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಅಮ್ಮ ಮತ್ತೆ ಚಿಕ್ಕಿ ಹಬ್ಬದ ಔತಣ ಕೂಟನ ರೆಡಿ ಮಾಡ್ತಾ ಇದ್ರು. ಮೊದಲಿಗೆ ದೇವರಿಗೆ ನೈವೇದ್ಯ ಮಾಡೋದು, ನಂತರ ನಾವು ಚೆನ್ನಾಗಿ ಊಟ ಮಾಡೋದೇ ಹಬ್ಬದ ವಿಶೇಷ. ಪಟಾಕಿ ಹೊಡಿಲಿಲ್ಲ ಅಂದ್ರೆ ದೀಪಾವಳಿ ಸೆಲೆಬ್ರೇಷನ್ನೇ ಅನ್ಸೋದಿಲ್ಲ. ಪಟಾಕಿಗಳು ಹೇಗೆ ಪ್ರಕಾಶಮಾನವಾಗಿ ಹೊಳೆಯುತ್ತೋ ನಿಮ್ ಲೈಫು ಕೂಡ ಹಾಗೆ ಪ್ರಕಾಶಮಾನವಾಗಿ ಹೊಳಿಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.